ನಾನು ಶ್ರೀಹರಿನಾರಾಯಣ ದಾಸ ಆಸ್ರಣ್ಣ, ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಅರ್ಚಕ. ನವರಾತ್ರಿ ಎಲ್ಲರಿಗೂ ವಿಶೇಷವೇ. ಶರದೃತುವಿನಲ್ಲಿ ಅವಳ ವಿಶೇಷವಾದ ಆರಾಧನೆ ಎನ್ನುವುದು ಅವಳಿಗೆ ತೃಪ್ತಿ ಕೊಡ್ತದೆ ಅಂತ ಅವಳದ್ದೇ ವಾಕ್ಯ. ನಾರಾಯಣ ದೇವರು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ನಿದ್ದೆಯಿಂದ ಇದ್ದರೆ ದೇವಿ ಶರದೃತುವಿನ ಆರಂಭದಲ್ಲಿ ಹೇಳ್ತಾರೆ ಅಂತ ಒಂದು ಪ್ರತೀತಿ. ಹಾಗಾಗಿ ಇದು ಬಹಳ ವಿಶೇಷವಾಗಿ ಆರಾಧನೆ ಮಾಡತಕ್ಕಂತಹ ಕ್ರಮ ಇಡೀ ಜಗತ್ತಲ್ಲಿ ಬಂದಿದೆ. ಒಂದೊಂದು ಕಡೆಯಲ್ಲಿ ನವರಾತ್ರಿಯಲ್ಲಿ ಒಂದೊಂದು ವಿಶೇಷ. ಕಟೀಲಿನಲ್ಲಿ ನವರಾತ್ರಿಯ ಪೂಜೆ ಎನ್ನುವಂಥದ್ದು ರಂಗಪೂಜೆಯನ್ನೇ ಪ್ರಧಾನವಾಗಿರಿಸಿಕೊಂಡು ಆಚರಣೆ ಮಾಡ್ತೇವೆ. ದೇವಸ್ಥಾನದಲ್ಲಿ ನವರಾತ್ರಿ ಸಂದರ್ಭದಲ್ಲಿ 4 ರಂಗಪೂಜೆ, ಕೊನೆಯ ದಿವಸ ಒಂದೇ. ಅದರಲ್ಲಿ ಮೊದಲನೇ ರಂಗಪೂಜೆಯನ್ನು ದೇವರ ರಂಗಪೂಜೆ ಅಂತ, ನವರಾತ್ರಿಯ ರಂಗಪೂಜೆ ಅಂತ ನಾವು ಕರಿತೇವೆ. ಕೊನೆಯ ನವರಾತ್ರಿ ದಿನ ಒಂದೇ ರಂಗಪೂಜೆ, ಅದಕ್ಕೆ ಮಹಾರಂಗಪೂಜೆ ಅಂತ ಹೆಸರು. ಸುಮಾರು 2 ಗಂಟೆಗಳ ಕಾಲ ಒಂದೇ ರಂಗಪೂಜೆ, ಆರತಿಗಳಾಗ್ತವೆ. 500ರಿಂದ 600 ಆರತಿ ಆಗ್ತವೆ. ಇದನ್ನು ನವರಾತ್ರಿ ಪೂಜೆ ಅಂತ ನಾವು ಆರಾಧನೆ ಮಾಡತಕ್ಕಂತಹ ಕಲ್ಪನೆ ಇದೆ. ಕಟೀಲಿನ ಮತ್ತೊಂದು ವೈಶಿಷ್ಟ್ಯ ಹೇಳಿದರೆ, ಈ ರಂಗಪೂಜೆಯ ಮಧ್ಯದಲ್ಲಿ ಕಟೀಲಿನ ಸಂಬಂಧಪಟ್ಟ ಬ್ರಾಹ್ಮಣ ಮನೆತನದವರು ದೇವಸ್ಥಾನದ ಒಳಗೆ ವಾದಿರಾಜರು ರಚಿಸಿದಂತಹ ತುಳಸಿ ಸಂಕೀರ್ತನೆಯ ಪದ್ಯಗಳನ್ನು ಹೇಳಿ ನಾಮ ಸಂಕೀರ್ತನೆಯ ಮೂಲಕವಾಗಿ ಕುಣಿಯುವಂತಹ ಕ್ರಮವು ಕಟೀಲಿನಲ್ಲಿರುವ ವೈಶಿಷ್ಟ್ಯ. ಇನ್ನೊಂದು, ಕಟೀಲಿನಲ್ಲಿ ರಂಗಪೂಜೆ ಹೇಳಿದರೆ ಅದು ಕಡುಬಿನಿಂದ ದೇವರಿಗೆ ಸಮರ್ಪಣೆ ಮಾಡೋ ಮೂಲಕವಾಗಿಯೂ ಆಚರಣೆ ಮಾಡ್ತೇವೆ. ಹಾಗೆ ಕಡುಬು ವಿಶೇಷ. ಮಹಾರಂಗ ಪೂಜೆ ಹೇಳಿದರೆ ಮಹಾನವಮಿ ದಿವಸ ಬಂದಂತಹ ಎಲ್ಲ ಭಜಕರಿಗೂ ದೇವರ ಕಡುಬನ್ನು ಪ್ರಸಾದ ರೂಪದಲ್ಲಿ ಊಟದ ಹೊತ್ತಿಗೆ ಹಾಕುವಂತಹ ಕ್ರಮವು ಕಟೀಲಿನಲ್ಲಿದ್ದದ್ದು ವೈಶಿಷ್ಟ್ಯ. ಹೀಗೆ ಇದರೊಟ್ಟಿಗೆ ಲಲಿತಾ ಪಂಚಮಿ ಹೇಳಿದು ಪಂಚಮಿಯ ತಿಥಿ. ನಮ್ಮಲ್ಲಿ ಉದಯಕ್ಕೆ ಪಂಚಮಿ ಬೇಕು. ಆ ದಿನ ಮಧ್ಯಾಹ್ನ ದೇವಸ್ಥಾನದಲ್ಲಿ ಸಾಮೂಹಿಕವಾದಂತಹ ಚಂಡಿಕಾ ಹೋಮ, ರಾತ್ರಿ ವಿಶೇಷವಾಗಿ ಸುವಾಸಿನಿ ಮತ್ತು ಕನ್ನಿಕಾ ಆರಾಧನೆ ಅಂತ ನಡೀತದೆ. ಯಾವುದೇ ಜಾತಿಯ ಪ್ರಭೇದ ಇಲ್ಲದೆ ಎಲ್ಲ ಹೆಣ್ಣು ಮಕ್ಕಳಿಗೆ ಮತ್ತು ಹೆಂಗಸರಿಗೆ ದೇವರ ರಾತ್ರಿಯ ಊಟದ ಹೊತ್ತು ದೇವರ ಪ್ರಸಾದ ರೂಪವಾದಂತಹ ಸೀರೆಯನ್ನು ನಾವು ಕೊಡತಕ್ಕಂತಹ ಕ್ರಮವನ್ನು ಬಹಳ ಹಿಂದಿನಿಂದ ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಆ ದಿನ ಕಟೀಲಿನಲ್ಲಿ ಮತ್ತೊಂದು ವಿಶೇಷವಾದ ದಿನ. ಮೂಲಾ ನಕ್ಷತ್ರ ಶಾರದಾ ಪೂಜೆ ಎನ್ನುವುದು ಜಗತ್ ಪ್ರಸಿದ್ಧ. ನಮ್ಮ ದೇವಸ್ಥಾನದ ನಡೆಯತಕ್ಕಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಶಾರದಾ ಪೂಜೆ ಆಗ್ತದೆ ಆ ದಿವಸ. ಈ ರೀತಿಯಾಗಿ ನವರಾತ್ರಿಯನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡ್ತೇವೆ. ಇದರೊಂದಿಗೆ ಕಟೀಲು, ಯಕ್ಕಾರು ಮತ್ತು ಕೊಡೆತ್ತೂರು 3 ಗ್ರಾಮದವರು 3 ದಿನ ಹುಲಿ ವೇಷದೊಂದಿಗೆ ಮೆರವಣಿಗೆಯನ್ನು ಮಾಡಿ ಕಟೀಲಿನಲ್ಲಿ ಬಂದು ಕುಣಿದು ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಇದಕ್ಕೆ ವಿಶೇಷವಾದಂತಹ ಐತಿಹ್ಯ ನಮ್ಮ ದೇವಸ್ಥಾನದಲ್ಲಿದೆ. ಈ ರೀತಿಯಾಗಿ ನವರಾತ್ರಿ ಆಚರಣೆ ಮಾಡುವಾಗ ಅನ್ನದಾನ ಎನ್ನುವುದು ಅತ್ಯಂತ ವಿಶೇಷವಾಗಿ ನಡೀತದೆ. ಮಧ್ಯಾಹ್ನ ಮತ್ತು ರಾತ್ರಿ ಪಾಯಸದ ಊಟ, ಬೆಳಿಗ್ಗೆ ಗಂಜಿ ಊಟ, ಇದು ಪ್ರತಿನಿತ್ಯವೂ ಆಗುವಂಥದ್ದು. ನವರಾತ್ರಿಯಲ್ಲಿ ವಿಶೇಷ ಕ್ರಮದಲ್ಲಿ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬರ್ತಾರೆ. ಆ ಮೂಲಕವಾಗಿ ತಮ್ಮ ಭಕ್ತಿಯಿಂದ ಬೇಡಿಕೆಯನ್ನು ಇಡ್ತಾರೆ, ದೇವರು ಈಡೇರಿಸ್ತಾರೆ. ಮಹಾನವಮಿ ದಿವಸ ಮತ್ತೊಂದು ವೈಶಿಷ್ಟ್ಯ ಹೇಳಿದರೆ ಆಯುಧ ಪೂಜೆ. ಬಂದಂತಹ ಇಲ್ಲಿ ಒಂದಷ್ಟು ವಾಹನಗಳಿಗೆ ಆ ದಿವಸ ಪ್ರಸಾದ ಹಾಕಿ ತೀರ್ಥ ಹಾಕುವಂತಹ ಕ್ರಮ ಇದೆ. ಅದಕ್ಕೆ ಆಯುಧ ಪೂಜೆ ಅಂತ ಹೆಸರು. ಸುಮಾರು 2-2.5 ಸಾವಿರ ವಾಹನಗಳು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಇಲ್ಲಿ ಬರ್ತದೆ. ವಿಜಯದಶಮಿ ದಿವಸ ಅಕ್ಷರಾಭ್ಯಾಸ. ಇದು ಸಹ ಸುಮಾರು 100 ಮಕ್ಕಳು ಇಲ್ಲಿ ಬಂದು ತಮ್ಮ ಪ್ರಥಮ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಇದಲ್ಲದೆ ವಿಶೇಷ ಹೇಳಿದರೆ ದೇವಿಗೆ ಸಮರ್ಪಣೆಯಾದಂತಹ ಗುಡಾನ್ನದಿಂದ ಮಕ್ಕಳಿಗೆ ಅನ್ನಪ್ರಾಶನ. ಮೊದಲು ಅನ್ನವನ್ನು ಕಟೀಲಿನಲ್ಲಿ ಕೊಡ್ತೇವೆ ಅಂತ ಪ್ರಾರ್ಥನೆ ಮಾಡಿರ್ತಾರೆ. ಅಂತಹ ಅನ್ನಪ್ರಾಶನವು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಕಟೀಲಿನಲ್ಲಿರ್ತದೆ. ಹೀಗೆ ಹಲವು ವಿಷಯಗಳಲ್ಲಿ ಕಟೀಲಿನ ನವರಾತ್ರಿ ಭಕ್ತಾದಿಗಳಿಗೆ ಅತ್ಯಂತವಾಗಿ ಸಂತೋಷ ಕೊಡುವಂತಹ ಸಮಯ. ಕೆಲವರು ಪ್ರತಿದಿನವೂ ಬರ್ತಾರೆ, ಕೆಲವರು ಒಂದು ಸಲ ಆದರೂ ಬರ್ತಾರೆ. ಮತ್ತು ಕೆಲವರು ಅವರ ಮನೆಯಿಂದ ಕಟೀಲವರೆಗೆ ನಡ್ಕೊಂಡು ಬರ್ತಾರೆ, ಈ ಹರಕೆಯನ್ನು ಹೇಳ್ತಾರೆ. ಆದಿತ್ಯವಾರ ದಿವಸ ಸುಮಾರು 10,000 ಜನ ಅವರವರ ಮನೆಯಿಂದ ನಡ್ಕೊಂಡು ಬರತಕ್ಕಂತಹ ಕ್ರಮ ಬರ್ತಾರೆ. ಹೀಗೆ ಎಲ್ಲ ನವರಾತ್ರಿಯ ವೈಭವದೊಂದಿಗೆ ಭಕ್ತಾದಿಗಳು ತಮ್ಮನ್ನು ಜೋಡಿಸಿಕೊಂಡು ದೇವರ ಅನುಗ್ರಹವನ್ನು ಪಡೆಯಬೇಕು ಎಂದು ವಿಶೇಷವಾಗಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.